ಸೊ ಗೈಸ್ ತುಂಬ ಜನಕ್ಕೆ ಬಂದುಬಿಟ್ಟು ಶಾರ್ಟ್ಸ್ ಝೀರೋ ವ್ಯೂಸ್ ಪ್ರಾಬ್ಲಮ್ ಇರುತ್ತೆ. ಝೀರೋ ವ್ಯೂಸ್ ಅಂದರೆ ಲೈಕ್ ಅವ್ರದ್ದು ಯಾವ ಥರ ವ್ಯೂಸ್ ಬರ್ತಾ ಇರುತ್ತೆ ಅಂದರೆ ಲೈಕ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಅವ್ರಿಗೆ 200 300 ಮ್ಯಾಕ್ಸಿಮಮ್ ಅಂದರೆ 1000 ವ್ಯೂಸ್ ಬಂದುಬಿಟ್ಟು ನಿಂತೋಗ್ಬಿಡುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಆ ಥರ ವ್ಯೂಸು ನಾವು ಯಾವ ಥರ ಜಾಸ್ತಿ ಮಾಡ್ಬೋದು, ಈ ಥರ ವ್ಯೂಸ್ ಬರೋದನ್ನು ನಾವು ಯಾವ ಥರ ನಾವು ವೀಡಿಯೋದಲ್ಲಿ ಫಿಕ್ಸ್ ಮಾಡ್ಬೋದು, ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ವಿತ್ ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ನಾವು ಮ್ಯೂಸಿಕ್ನ ಯಾವ ಥರ ಫೈನ್ ಮಾಡಿ ಹಾಕಬೇಕು ಆ್ಯಂಡ್ ಫೈನ್ ಮಾಡಿ ಹಾಕಾದ್ಮೇಲೆ ತುಂಬ ಜನಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮ್ಯೂಸಿಕ್ನ ತಗೊಂಡು. ಓಕೆನಾ, ಕೆಲವೊಬ್ರು ವಾಯ್ಸ್ ಓವರ್ ಮಾಡಿರ್ತೀರ ಬಟ್ ಆ ಮ್ಯೂಸಿಕ್ನ ಯೂಸ್ ಮಾಡೋಕ್ಕೆ ಬರ್ತಿರಲ್ಲ ಅವ್ರಿಗೆ. ಸೊ ಮ್ಯೂಸಿಕ್ ಏನಾಗ್ತಿರುತ್ತೆ, ಹೈ ವಾಲ್ಯೂಮಲ್ಲಿರುತ್ತೆ, ನಿಮ್ಮ ಸೌಂಡ್ ಲೋ ವಾಲ್ಯೂಮಲ್ಲಿರುತ್ತೆ. ಅದನ್ನು ತುಂಬ ಜನಕ್ಕೆ ಆ ಸೆಟ್ಟಿಂಗ್ನ ಸರಿಯಾಗಿ ಮಾಡೋಕ್ಕೂ ಬರಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ಸೊ ನಿಮ್ಮದು ಶಾರ್ಟ್ ವ್ಯೂಸ್ಗೆ ಏನಾದರೂ ನಿಮ್ಮ ಶಾರ್ಟ್ ವೀಡಿಯೋಸ್ಗೆ ಏನಾದರೂ 200 300 500 ಮ್ಯಾಕ್ಸಿಮಮ್ ಅಂದರೆ 1000 ವ್ಯೂಸ್ ಬಂದು ನಿಂತೋದ್ರೆ ಸೊ ಅದನ್ನು ಯಾವ ಥರ ಫಿಕ್ಸ್ ಮಾಡೋದು ಆ್ಯಂಡ್ ಮ್ಯೂಸಿಕ್ನೆಲ್ಲ ಯಾವ ಥರ ಹ್ಯಾಡ್ ಮಾಡೋದು, ಟೋಟಲಾಗಿ ನಾವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಿದ್ರೆ ಏನೆಲ್ಲ ಮೈಂಡಲ್ಲಿ ಇಟ್ಕೋಬೇಕು, ಯಾವುದೆಲ್ಲ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಕು, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಲಾಸ್ಟಲ್ಲೂ ಕೂಡ ವಿಡಿಯೋ ಲಾಸ್ಟಲ್ಲೂ ಕೂಡ ನಾನು ನಿಮಗೆ ಒಂದು ಎಕ್ಸ್ಟ್ರಾ ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ, ಯಾವ ಥರ ಏನು ಮಾಡಬೇಕಂತ ಅದನ್ನು ಕೂಡ ಕೇಳ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ, ಅಪ್ಲೈನ ಮಾಡಿ. ಓಕೆನಾ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಂದು ಏನಿದೆ ನಮ್ಮ ಸ್ಕ್ರೀನ್ ರೆಕಾರ್ಡ್ ಏನಿದೆ ಆನ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟು ನಿಮಗೆ ಮೇಯ್ನಾಗಿ ಮಾಡಬೇಕಾಗಿರೋದು ಕೆಲಸ ಏನು, ನಿಮಗೆ ಮ್ಯೂಸಿಕ್ನ ಫೈಂಡ್ ಮಾಡಬೇಕು. ಯಾವ ಮ್ಯೂಸಿಕ್ನ ಫೈಂಡ್ ಮಾಡಬೇಕು, ಟ್ರೆಂಡಿಂಗಲ್ಲಿ ಯಾವುದು ಓಡ್ತಾ ಇದೆ ಯೂಟ್ಯೂಬಲ್ಲಿ ಅಂತ ಆ ಮ್ಯೂಸಿಕ್ನ ಫೈಂಡ್ ಮಾಡಬೇಕು. ಆ ಮ್ಯೂಸಿಕ್ನ ನೀವು ಎಲ್ಲಿ ಫೈಂಡ್ ಮಾಡ್ಬೋದು, ನೀವು ಯೂಟ್ಯೂಬಲ್ಲೂ ಕೂಡ ಫೈಂಡ್ ಮಾಡ್ಬೋದು, ಬಟ್ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸಿಗೋದು ನಿಮಗೆ ಕಷ್ಟ. ಸಿಂಪಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಸೊ ನಾವು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಗ್ಲೋಬಲ್ ಚಾರ್ಟ್ ಅಂತ ಹಾಕಿ, ಗ್ಲೋಬಲ್ ಚಾರ್ಟ್. ಸೊ ಗ್ಲೋಬಲ್ ಚಾರ್ಟ್ ಅಂತ ಹಾಕಿದ್ರೆ ಸೊ ನಿಮಗೆ ಮೊದಲನೇದ್ರಲ್ಲೇ ಕಾಣಿಸ್ತಾ ಇದೆಯಾ, ಇಲ್ಲಿ ಏನಂದ್ಬಿಟ್ಟು ಕಾಣಿಸ್ತಿದೆ, ಯೂಟ್ಯೂಬ್ ಮ್ಯೂಸಿಕ್ ಚಾರ್ಟ್ ಅಂದ್ಬಿಟ್ಟು ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲ್ಲಿ ನಿಮ್ಗೆ ಏನು ಮಾಡಬೇಕು, ಯೂಟ್ಯೂಬ್ ಮ್ಯೂಸಿಕ್ ಚಾರ್ಟ್ ಏನಿತ್ತು, ಗ್ಲೋಬಲ್ ಚಾರ್ಟ್ ಏನಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬಂದುಬಿಟ್ಟು ಇಲ್ಲಿ ಟ್ರೆಂಡಿಂಗಲ್ಲಿ ಯಾವ್ಯಾವ ಮ್ಯೂಸಿಕ್ ಓಡ್ತಾ ಇದೆ ಅದು ಬಂದುಬಿಟ್ಟು ಎಲ್ಲನೂ ಬಂದುಬಿಟ್ಟು ಶೋ ಮಾಡಿಬಿಡುತ್ತೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ, ಲೋಡಿಂಗ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಫಸ್ಟ್ನೇದು ಬಂದುಬಿಟ್ಟು ಯಾವುದು ಗೋಲ್ಡನ್ ಅಂತ ಇದೆ, ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಬಟ್ ಅದಕ್ಕಿಂತ ಕೆಳಗಡೆ ಶರಾರತ್ ಅಂತ ಇದೆ, ಅದು ಬಂದುಬಿಟ್ಟು ತುಂಬ ಟ್ರೆಂಡಿಂಗಲ್ಲಿ ಓಡ್ತಿದೆ. ಅದಾದಮೇಲೆ ನೀವು ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಇನ್ನೊಂದು ಸಾಂಗ್ ಇದೆ ಬೇಬಿ ಮಾನ್ಸ್ಟರ್ ಅಂತ, ಅದು ಕೂಡ ಫಸ್ಟ್ನೇ ನಂಬರಲ್ಲಿದೆ. ಸೊ ಇಲ್ಲಿ ಯಾವ್ಯಾವುದು ಗ್ರೀನ್ ಮಾರ್ಕಲ್ಲಿ ನಂಬರ್ ಒನ್ ಅಂತ ಇದೆಯಲ್ವಾ, ನೀವು ನೋಡ್ಬೋದು, ನಾನು ಝೂಮ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಎರಡನೇ ಸಾಂಗ್ ಇಲ್ಲಿ ನಂಬರ್ ವೈಸ್ ಕೊಟ್ಟಿದ್ದಾರೆ ಆ್ಯಂಡ್ ಟ್ರೆಂಡಿಂಗ್ ಬಂದುಬಿಟ್ಟು ಯಾವ ಥರ ನೀವು ಫೈಂಡ್ ಮಾಡಬೇಕಂದ್ರೆ ಇಲ್ಲಿ ನಂಬರ್ ಒನ್ ಕೊಟ್ಟಿರ್ತಾರಲ್ಲ ಅದು. ಓಕೆನಾ, ಅದು ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಓಡ್ತಿರೋ ಸಾಂಗು. ಇಲ್ಲಿ 10ನೇ ನಂಬರಲ್ಲಿ ಇದೆಯಲ್ಲ ಅದು ಕೂಡ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಆ್ಯಂಡ್ ಇಲ್ಲಿ 13ನೇ ನಂಬರಲ್ಲಿ ಇದೆಯಲ್ಲ ಅದು ಕೂಡ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಗ್ರೀನಲ್ಲಿ ಯಾವ್ಯಾವುದಿದೆ ಅದೆಲ್ಲ ಬಂದುಬಿಟ್ಟು ನಿಮಗೆ ಟ್ರೆಂಡಿಂಗ್ ಸಾಂಗ್ಲೇ. ಇಲ್ಲಿ ಬಂದುಬಿಟ್ಟು ನೀವು ಸಾಂಗ್ನ ಫೈಂಡ್ ಮಾಡ್ಕೊಂಡು ನೋಡ್ಕೊಂಡ್ರೆ ಯಾವ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿದೆ ಅಂತ. ಸೊ ಈಗ ಇದನ್ನು ನಾವು ನೋಡ್ಕೊಂಡು ಆಯಿತು. ಈಗ ನಾವೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ನ ಮಾಡ್ಕೋಬೇಕು. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಪ್ಲಸ್ ಐಕಾನು. ಸೊ ಸಿಂಪಲ್ಲಿ ನೀವೇನು ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಾ, ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶಾರ್ಟ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಶಾರ್ಟ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಯಾವುದಾದ್ರೂ ಒಂದು ಶಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದೆ ಅಂದ್ಕೊಳ್ಳಿ ಯಾವುದಾದ್ರೂ. ಓಕೆ, ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು 44 ಸೆಕೆಂಡ್ ಇದೆ. ಸೊ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮಾಡಬೇಕು, ಸಿಂಪಲ್ಲಿ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನಾನು ಅಂದ್ಕೊಳ್ಳಿ ಏನೋ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಶಾರ್ಟ್ ವೀಡಿಯೋದಲ್ಲಿ ಅಂತ ಅಂದ್ಕೊಳ್ಳಿ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಶಾರ್ಟ್ನ. ಸೊ ಅಪ್ಲೋಡ್ ಮಾಡಾದಮೇಲೆ ಏನು ಮಾಡಬೇಕು, ಯಾವ ಥರ ಮ್ಯೂಸಿಕ್ ಆ್ಯಡ್ ಮಾಡಬೇಕು, ಏನೆಲ್ಲ ಆ್ಯಡ್ ಮಾಡಬೇಕು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಪ್ರೊಸೆಸಿಂಗ್ ಆಯಿತಾ. ಸೊ ಈಗ ನಮಗೆ ಏನು ಮಾಡಬೇಕು, ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಬೇಕು. ಯಾವ ಥರ ನಾವು ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡ್ಬೋದು, ಸೊ ಸಿಂಪಲ್ಲಿ ನಮಗಿಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಿದೆಯಲ್ವಾ. ಸೊ ನೀವು ಇಲ್ಲಿ ನೋಡ್ಬೋದು ನಮಗಿಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಸಿಂಪಲ್ಲಿ ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಂಬರ್ 1 ನಂಬರ್ 2 ಅಲ್ಲಿ ಯಾವ್ಯಾವುದಿದೆ ಅದೆಲ್ಲ ಬಂದುಬಿಡುತ್ತೆ. ಆ್ಯಂಡ್ ಇದರಲ್ಲಿ ನಾವು ಗ್ಲೋಬಲ್ ಚಾರ್ಟಲ್ಲಿ ನೋಡಿದ್ದೇ ಬೇರೆ ಸಾಂಗ್ಸು, ಇಲ್ಲಿ ನಮಗೆ ಸಜೆಸ್ಟೆಡ್ ಮಾಡ್ತಿರೋದೇ ಬೇರೆ ಸಾಂಗ್ಸು. ಸೊ ಗ್ಲೋಬಲ್ ಚಾರ್ಟಲ್ಲಿ ಯಾವುದು ಟ್ರೆಂಡಿಂಗಲ್ಲಿತ್ತು,
ಈ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿತ್ತು, ಗ್ರೀನ್ ನಂಬರ್ ಫಸ್ಟಲ್ಲಿ ಇತ್ತು. ಸೊ ನಾನೇನು ಮಾಡ್ತೀನಿ, ಇದೇ ಸಾಂಗ್ನ ಬಂದುಬಿಟ್ಟು ಯೂಸ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಈ ಸಾಂಗ್ನ ಬಂದುಬಿಟ್ಟು 1.4 ಮಿಲಿಯನ್ ಶಾರ್ಟ್ಸಲ್ಲಿ ಯೂಸ್ ಆಗಿದೆ. ಓಕೆನಾ. ಸೊ ನೀವೇನು ಮಾಡ್ಬೋದು, ಈ ಸಾಂಗ್ನ ಯೂಸ್ ಮಾಡ್ಕೋಬೋದು. ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ ಸೌಂಡ್ ಕೊಡ್ತೀನಿ ನೋಡಿ. ಇಲ್ಲಿ ಬಂದುಬಿಟ್ಟು ನಮ್ಮದು ಏನಾಗಿದೆ, ನಮ್ಮದು ಸಾಂಗ್ ಬಂದುಬಿಟ್ಟು ಜಾಸ್ತಿನೇ ಕೇಳಿಸ್ತಾ ಇದೆ. ಓಕೆನಾ, ಕೇಳಿಸ್ತಿದೆಯಲ್ವಾ. ಬಟ್ ನಮ್ಮ ವಾಯ್ಸ್ ಏನಿದೆ ಅದು ತುಂಬ ಕಮ್ಮಿ ಕೇಳಿಸ್ತಿದೆ. ಸೊ ನಾವೇನು ಮಾಡಬೇಕು, ನಮ್ಮ ವಾಯ್ಸ್ ಜಾಸ್ತಿ ಕೇಳಿಸ್ಬೇಕಂದ್ರೆ ಸೊ ಸಿಂಪಲ್ ಇಲ್ಲಿ ಮೈಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಮೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಯುವರ್ ಆಡಿಯೋನ ಫುಲ್ ಮಾಡಿ, ಸಾಂಗ್ನ ಬಂದುಬಿಟ್ಟು ನೋಡಿ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಬರೋ ಥರ, ನಿಮ್ಮ ವಾಯ್ಸ್ ಜಾಸ್ತಿ ಬರೋ ಥರ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮಗೇನು ಮಾಡಬೇಕು, ಈಗ ಸಿಂಪಲಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಇದೆ, ಕ್ಯಾಪ್ಷನ್ ಯೋರ್ ಶಾರ್ಟ್ಸ್ ಅಂತ ಇದೆ. ಸೊ ನಾವೇನು ಮಾಡೋಣ, ಅಂದ್ಕೊಳ್ಳಿ ನಾನೀಗ ಏನಾದರೂ ಒಂದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಶಾರ್ಟಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಹರ್ನಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ. ನಂದು ಮೈ ಹರ್ನಿಂಗ್ ಅಂತ ಹಾಕ್ತೀನಿ, ಮೈ ಯೂಟ್ಯೂಬ್ ಅರ್ನಿಂಗ್ಸ್. ಓಕೆನಾ. ಸೊ ಇಲ್ಲೊಂದು ಸ್ಲ್ಯಾಶ್ ಕೊಟ್ಟನ. ಸೊ ಒಂದು ಕೀವರ್ಡ್ನ ನಾನು ಕೊಟ್ಟಿದ್ದೀನಿ. ಒಂದು ಕೀವರ್ಡ್ನ ಕೊಟ್ಟಾದಮೇಲೆ ಇಲ್ಲಿ ಬಂದುಬಿಟ್ಟು ನಾನು ಒಂದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ. ನನ್ನ ನೇಮ್ ಹ್ಯಾಶ್ಟ್ಯಾಗ್ ನಾನು ಇಲ್ಲಿ ಯೂಸ್ ಮಾಡಲ್ಲ. ಇಲ್ಲಿ ಬಂದುಬಿಟ್ಟು ಯೂಸ್ ಮಾಡ್ತೀನಿ ನಾನು ಯೂಟ್ಯೂಬ್ ಶಾರ್ಟ್. ಓಕೆನಾ. ಯೂಟ್ಯೂಬ್ ಶಾರ್ಟ್ಸ್ ಅಂತ ಯೂಸ್ ಮಾಡಿದ್ನ. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗ್ ಕೊಡ್ತೀನಿ, ಶಾರ್ಟ್ಸ್ ವೈರಲ್ ಅಂತ. ಶಾರ್ಟ್ಸ್ ವೈರಲ್, ಇಲ್ಲ ಶಾರ್ಟ್ ಒಂದು ಕೊಡಿ. ಅದಾದಮೇಲೆ ಇನ್ನೊಂದು ಶಾರ್ಟ್ ವೈರಲ್ ಕೊಡಿ, ಶಾರ್ಟ್ ವೈರಲ್. ಓಕೆನಾ. ಇದು 3-4 ಹ್ಯಾಶ್ಟ್ಯಾಗ್ಸ್ಗಳನ್ನ ಬಂದುಬಿಟ್ಟು ನೀವು ನಿಮ್ಮ ಏನು ಟೈಟಲ್ ಇದೆ ಅದರಲ್ಲಿ ಹಾಕಿ, ಶಾರ್ಟ್ ವೀಡಿಯೋದಲ್ಲಿ ಮಾತ್ರ, ಲಾಂಗ್ ವೀಡಿಯೋದಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಅದಕ್ಕೆ ಹೇಳೋದು ಪ್ರಾಸೆಸ್ ನೋಡ್ಕೋಬೇಕು ನೀವು ಅಂತ. ಸೊ ಇದಾಯಿತಾ. ಅದಾದಮೇಲೆ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇದು ವಿಸಿಬಿಲಿಟಿ ಅನ್ಲಿಸ್ಟೆಡಲ್ಲೇ ಇಡಕ್ಕೆ ಬಿಡಿ. ಇಲ್ಲಿ ಥಂಬ್ನೇಲ್ ಸೆಲೆಕ್ಟ್ ಮಾಡೋದಾದರೆ ನೀವು ಮೊದಲೇ ಬಂದುಬಿಟ್ಟು ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಬಂದುಬಿಟ್ಟು ಸೆಲೆಕ್ಟ್ ಮಾಡಬೇಡಿ, ಯಾಕಂದರೆ ಆಮೇಲೆ ನಿಮಗೆ ಆಪ್ಷನ್ ಬಂದುಬಿಟ್ಟು ಥಂಬ್ನೇಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪ್ಷನ್ ನಿಮಗೆ ಬಂದುಬಿಟ್ಟು ಥಂಬ್ನೇಲ್ ಅಂತ ಹೇಳೋದಾಗಲಿ, ಪೋಸ್ಟರ್ ಅಂತ ಹೇಳೋದಾಗಲಿ ನಿಮಗೆ ಆಪ್ಷನ್ ಬಂದುಬಿಟ್ಟು ಸಿಗಲ್ಲ. ಸೊ ಈಗಲೇ ಎಡಿಟ್ ಮಾಡಬೇಕಿದ್ರೇ ನಿಮಗೆ ಎಡಿಟ್ ಬಟನ್ ಸಿಗುತ್ತೆ, ಇಲ್ಲಿಂದನೇ ನೀವು ಈಗಲೇ ಹಾಕ್ಬೋದು. ಅಪ್ಲೋಡ್ ಆದಮೇಲೆ ನೀವು ಒಂದು ಸಲ ಅಪ್ಲೋಡ್ ಶಾರ್ಟ್ ಅಂತ ಹಾಕಿದರೆ ಮತ್ತೆ ನಿಮಗೆ ಆಪ್ಷನ್ ಸಿಗಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಹ್ಯಾಡ್ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನಿಮಗೆ. ಸೊ ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಏನು ಟೈಟಲ್ ಮತ್ತು ಈ ಹ್ಯಾಶ್ಟ್ಯಾಗ್ ಇದೆಯಲ್ಲ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಡಿಸ್ಕ್ರಿಪ್ಷನ್ಗೆ ಹೋಗೋಣ, ಇದನ್ನು ಪೇಸ್ಟ್ ಮಾಡೋಣ. ಸೊ ನೀವೇನು ಮಾಡಿ, ಇನ್ನೂ ಒಂದೆರಡು ಹ್ಯಾಶ್ಟ್ಯಾಗ್ಸ್ಗಳನ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡಿ ನಿಮ್ಮ ವಿಡಿಯೋ ರಿಲೇಟೆಡು. ನಾನಿಲ್ಲಿ ಯೂಟ್ಯೂಬ್ ಅರ್ನಿಂಗ್ಸ್ ಅಂತ ಹಾಕ್ತೀನಿ, ಅರ್ನಿಂಗ್ ಅಂತ ಹಾಕಿದ್ದೀನಿ. ಓಕೆನಾ. ಒಂದು ಸ್ವಲ್ಪ ಮ್ಯಾಚಿಂಗ್ ರಿಲೇಟೆಡ್. ಅದಾದಮೇಲೆ ಲೊಕೇಶನಲ್ಲಿ ಬಂದುಬಿಟ್ಟು ಏನೂ ಸೆಲೆಕ್ಟ್ ಮಾಡಬೇಡಿ, ಯಾಕಂದರೆ ನಮಗೆ ಎಲ್ಲ ಲೊಕೇಶನಲ್ಲೂ ತೋರಿಸ್ಬೇಕು. ಒಂದೇ ಲೊಕೇಶನ್ ಅಂತ ಅಲ್ಲ, ಎಲ್ಲ ಲೊಕೇಶನಲ್ಲೂ ನಮ್ಮದು ವೀಡಿಯೋ ನೋಡಬೇಕು. ಸೊ ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ವೀಡಿಯೋ ಓಪನ್ ಆಗಿ ಬಂದುಬಿಡುತ್ತೆ. ಸೊ ನಮಗೆ ಯಾವುದಾದ್ರೂ ಒಂದು ವೀಡಿಯೋ ಹಾಕಬೇಕಾ, ಸೊ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಅದಾದಮೇಲೆ ಪ್ಲೇ ಲಿಸ್ಟ್ ಆ್ಯಡ್ ಮಾಡೋ ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ಮಾನಿಟೈಸೇಷನ್ ಆಪ್ಷನ್ ನಿಮಗೆ ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಆಗಿದ್ರೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ನಮಗೆ ಮಾನಿಟೈಸೇಷನಲ್ಲಿ ಇವಾಗ ಬಂದುಬಿಟ್ಟು ಏನು ಕೆಲಸ ಇಲ್ಲ. ಇದರಲ್ಲಿ ಬಂದುಬಿಟ್ಟು ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಕೊಲ್ಯಾಬ್ರೇಷನ್, ಕಮ್ಯುನಿಟಿ, ಕಮೆಂಟ್ಸ್, ರಿಮಿಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ವೈಟ್ ಕೊಲ್ಯಾಬ್ರೇಟರ್ ಅಂತ ಇದೆಯಲ್ವಾ, ನೀವು ಯಾರ ಜೊತೆನಾದರೂ ಕೊಲ್ಯಾಬ್ರೇಟರ್ ಮಾಡಬೇಕಂದ್ರೆ ನೀವು ಕೊಲ್ಯಾಬ್ ಮಾಡ್ಕೋಬೋದು, ಇಲ್ಲಾಂದರೆ ಇದು ಸ್ಕಿಪ್ ಮಾಡಿ. ಅದಾದಮೇಲೆ ಕಮೆಂಟ್ಸ್ ಆನಲ್ಲೇ ಇಡಿ. ಅಲೋ ವಿಡಿಯೋ ಆ್ಯಂಡ್ ಔಟು ರಿಮಿಕ್ಸ್ ಅಂತ ಇದೆಯಲ್ಲ, ಇದು ಅಲೋನೇ ಕೊಟ್ಟಿರಿ, ಯಾವುದೇ ಕಾರಣಕ್ಕೂ ಆಫ್ ಮಾಡಬೇಡಿ. ಇದು ಅಲೋ ಕೊಟ್ಟಷ್ಟು ನಿಮಗೆ ಬಂದುಬಿಟ್ಟು ಜಾಸ್ತಿ ಬೆನಿಫಿಟ್ಸ್ ಸಿಗೋದು. ಓಕೆನಾ. ಸೊ ಈಗ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಅಲ್ಟ್ರಿಬ್ಯೂಟ್ಸಲ್ಲಿ ಅಲ್ಟ್ರೇಟ್ ಕಾಂಟೆಂಟು ಎಸ್ ಆರ್ ನೋಡ್ಕೊಡಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಆ್ಯಡ್ ಟ್ಯಾಗ್ಸ್ ಆಪ್ಷನ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸದಾಗಿ. ಸೊ ಫಸ್ಟು ಬಂದುಬಿಟ್ಟು ಟ್ಯಾಗ್ಸ್ ಹಾಕೋ ಆಪ್ಷನ್ ಇದ್ದಿಲ್ಲ ಶಾರ್ಟ್ ವಿಡಿಯೋಗೆ. ಸೊ ಈಗ ಬಂದುಬಿಟ್ಟು ಟ್ಯಾಗ್ಸ್ ಹಾಕೋ ಆಪ್ಷನ್ ಕೊಟ್ಟಿದ್ದಾರೆ ಶಾರ್ಟ್ ವಿಡಿಯೋಗೆ. ನೀವು ಟ್ಯಾಗ್ಸ್ನೂ ಕೂಡ ಈಸಿಲಿ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ರ್ಯಾಪಿಡ್ ಟ್ಯಾಗ್ಸ್ ಹೋಗೋದ್ರೆ ತುಂಬ ಟ್ಯಾಗ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ನೀವೇನು ಮಾಡ್ಬೋದು, ಕಾಪಿ ಪೇಸ್ಟ್ನ ಮಾಡ್ಬೋದು. ಸೊ ಇಲ್ಲ ಅಲ್ಟ್ರೇಟ್ ಕಂಟೆಂಟಲ್ಲಿ ಎಸ್ ಆರ್ ನೋ ಕೊಡಿ. ಸೊ ನಂದು ಬಂದುಬಿಟ್ಟು ವಿಡಿಯೋ ಸ್ಕ್ರೀನ್ ರೆಕಾರ್ಡು. ಸೊ ಯಾವುದೇ AI ವಿಡಿಯೋ ನಾನು ಇಲ್ಲಿ ಮಾಡಿಲ್ಲ, ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಟ್ಯಾಗ್ಸ್ಗಳನ್ನ ನೀವು ಒಂದೆರಡು ಹಾಕ್ಬೋದು, ಲೈಕ್ ಯೂಟ್ಯೂಬ್ ಅರ್ನಿಂಗ್ಸ್ ಅಂತ ಹಾಕಿ, ಅರ್ನಿಂಗ್ಸ್
ಅಂತ ಹಾಕಿದ್ರೆ ಒಂದು ಈ ಥರ ಸ್ಲ್ಯಾಶ್ ಕೊಡಿ. ಸೊ ಈ ಥರ ಬಂದುಬಿಟ್ಟು ಟ್ಯಾಗ್ಸ್ಗಳನ್ನ ಶಾರ್ಟ್ ವಿಡಿಯೋಗೆ ಹಾಕೋದು. ಸೊ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಸೊ ಇದು ಇಷ್ಟು ಕೆಲಸ ಆದಮೇಲೆ ನಿಮ್ಗೆ ಏನು ಮಾಡಬೇಕು, ವಿಡಿಯೋನ ಇಲ್ಲಿಂದ ಅಪ್ಲೋಡ್ ಮಾಡಬೇಕು. ಓಕೆನಾ, ಅಪ್ಲೋಡ್ ಆಗಕ್ಕೆ ಬಿಟ್ಟು ಸೊ ಆಮೇಲೆ ನೀವೇನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಆದಮೇಲೆ ಇದು ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ಆ ಟೈಮಿಗೆ ಅಪ್ಲೋಡ್ ಮಾಡಿಬಿಡಿ. ಓಕೆನಾ, ಸೊ ಒಂದೇ ಟೈಮಲ್ಲಿ ಬಂದುಬಿಟ್ಟು ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ಬಂದುಬಿಟ್ಟು ಡಿಫ್ರೆಂಟ್ ಟೈಮಿಂಗ್, ತುಂಬ ಜನ ಬಂದುಬಿಟ್ಟು ಡಿಫ್ರೆಂಟ್ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಬಟ್ ಒಂದು ರೂಟೀನ್ ಫಾಲೋ ಮಾಡಿ. ಒಂದು ರೂಟೀನ್ ಅಂದರೆ ಒಂದೇ ಟೈಮಿಗೆ. ಈಗ ಇವತ್ತು ನೀವು ಅಂದ್ಕೊಳ್ಳಿ 5 o'clock ವಿಡಿಯೋ ಹಾಕಿದ್ರೆ ನಾಳೆನೂ 5 o'clock ವಿಡಿಯೋ ಹಾಕೋ ಥರ ಮಾಡ್ಕೊಳ್ಳಿ. ನೀವು ಶಾರ್ಟ್ ವಿಡಿಯೋ ನೀವು ಒಂದು ದಿನದಲ್ಲಿ 3-4 ಹಾಕ್ತಿದ್ದೀರಾ. ಸೊ 3-4 ಶಾರ್ಟ್ನ ನೆಕ್ಸ್ಟ್ ಡೇನೂ ಅದೇ ಟೈಮ್ ಫಾಲೋ ಅಪ್ ಮಾಡಿ. ಓಕೆನಾ, 2 ಶಾರ್ಟ್ ಹಾಕ್ತಿದ್ದೀರಾ ಮಾರ್ನಿಂಗ್ ಈವ್ನಿಂಗು, ಸೊ ಮಾರ್ನಿಂಗ್ ಈವ್ನಿಂಗ್ 2 ಶಾರ್ಟ್ ಹಾಕಿ. ಸೊ 3 ಹಾಕ್ತಾಯಿದ್ರೆ ಮಾರ್ನಿಂಗು ಮತ್ತು ಆಫ್ಟರ್ನೂನು ಈವ್ನಿಂಗು, ಸೊ ಈ ಥರ 3 ಶಾರ್ಟ್ ಹಾಕಿ. ಒಂದು ರೂಟೀನ್ನ ಫಾಲೋ ಮಾಡಿ. ಸೊ ನೀವು ರೂಟೀನ್ನ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಏನು ಇದು ಯೂಸ್ಫುಲ್ ಆಗಲ್ಲ. ಸೊ ಆದಷ್ಟು ಬಂದುಬಿಟ್ಟು ಟೈಮಿಂಗ್ಸ್ನ ಮೇಂಟೈನ್ ಮಾಡಿ. ಅದಾದಮೇಲೆ ನಾನು ನಿಮಗೆ ಒಂದಿಷ್ಟು ಟಿಪ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದು ಇಷ್ಟು ಕೆಲಸ ಆದಮೇಲೆ ಬಿಡಿ, ಯೂಟ್ಯೂಬ್ ಅದ್ರ ಕೆಲಸ ಅದು ಮಾಡುತ್ತೆ. ನಿಮ್ದು ಆದಷ್ಟು ಬಂದುಬಿಟ್ಟು ವಿಡಿಯೋನ ಪುಷ್ ಮಾಡುತ್ತೆ ಆಡಿಯನ್ಸ್ಗಳ ಹತ್ರ. ಆ್ಯಂಡ್ ಇನ್ನೊಂದು ನಾನು ಏನು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದೆ ಅಂದರೆ, ಸೊ ನಿಮ್ಮ ಆಡಿಯನ್ಸು ಸ್ಕಿಪ್ ಮಾಡಿಬಿಡ್ತಾರಲ್ಲ ತುಂಬ ಜನ. ಸೊ ಅದರ ಲೈಕ್ಸ್ ಬಂದುಬಿಟ್ಟು ಹೈಡ್ ಮಾಡಿಬಿಡಿ. ಓಕೆನಾ, ಸೊ ಲೈಕ್ಸ್ ಎಲ್ಲ ಶೋ ಆಗುತ್ತಲ್ಲ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿಲ್ಲ ಅಂತ ಸೆಟ್ಟಿಂಗಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ನೀವೇನು ಮಾಡ್ಬೋದು, ಲೈಕ್ಸ್ನ ಏನು ಮಾಡಿಬಿಡಿ, ಹೈಡ್ ಮಾಡಿಬಿಡಿ. ಸೊ ಅದೇ ಟಿಕ್ ಮಾರ್ಕ್ ಆಫ್ ಮಾಡಿಬಿಡಿ, ಶೋ ಮಾಡಿಬಿಡಿ ಯಾರಿಗೂ. ಸೊ ಇದು ಆಫ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು ಎಷ್ಟು ಲೈಕ್ಸ್ ಇದೆ ಅದು ಬಂದುಬಿಟ್ಟು ಬೇರೆ ಯಾರು ಆಡಿಯನ್ಸ್ ಇರ್ತಾರೆ ಅವ್ರಿಗೆ ಶೋ ಆಗೋಲ್ಲ. ಆ್ಯಂಡ್ ನಿಮ್ಮದು ಚಿಕ್ಕ ಚಾನಲ್ಲು ದೊಡ್ಡ ಚಾನಲ್ ಅಂತ ಅಂದ್ಕೊಡಲ್ಲ. ಸೊ ನಿಮ್ಮದು ಲೈಕ್ಸ್ ಏನಾದರೂ ಕಮ್ಮಿ ಇದ್ದರೆ ಬೇರೆಯವ್ರು ಜಡ್ಜ್ ಮಾಡ್ತಾರೆ, ಇವ್ರದ್ದು ಇಷ್ಟು ಚಿಕ್ಕ ಚಾನಲ್, ಇವ್ರಿಗೆ ಇಷ್ಟು ಕಮ್ಮಿ ವ್ಯೂಸ್ ಬಂದಿದೆ ಆ್ಯಂಡ್ ಇಷ್ಟು ಕಮ್ಮಿ ಲೈಕ್ಸ್ ಬಂದಿದೆ, ನಾನು ಯಾಕೆ ಇವ್ರನ್ನ ಲೈಕ್ ಮಾಡಲಿ ಅನ್ನೋ ಒಂದು ಮೈಂಡ್ ಸೆಟ್ಟು ಆಡಿಯನ್ಸಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನು ನಿಮ್ಮ ಏನು ಮಾಡಿ, ಆದಷ್ಟು ಹೈಡ್ ಮಾಡ್ಕೊಳ್ಳಿ. ಇದೊಂದು ಪಾಯಿಂಟು. ಸೊ 2ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ನೀವು ಆದಷ್ಟು ಬಂದುಬಿಟ್ಟು ಹುಕ್ ಕ್ರಿಯೇಟ್ ಮಾಡಿ. ಸ್ಟಾರ್ಟಿಂಗ್ ಶಾರ್ಟ್ದು 3 ಸೆಕೆಂಡು ಏನಾದರೂ ಒಂದು ಆಡಿಯನ್ಸ್ನ ನಿಲ್ಲೋ ಥರ ಒಂದು ಹುಕ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಅದೇ ಥರ ನೀವು ಹುಕ್ ಕ್ರಿಯೇಟ್ ಮಾಡಿರ್ತೀರಲ್ವ, ಅದೇ ಥರ ನಿಮ್ಮ ವಿಡಿಯೋವರೆಗೂ ಲಾಸ್ಟ್ ವಿಡಿಯೋವರೆಗೂ ನಿಮ್ಮ ಆಡಿಯನ್ಸು ಇದ್ಬಿಟ್ಟು ನಿಮ್ಮ ಶಾರ್ಟ್ನ ನೋಡಬೇಕು. ಸೊ ಅದೇ ಥರ ಎಫೆಕ್ಟ್ಸ್ ಹಾಕಿಬಿಟ್ಟು ನಿಮ್ಮ ಶಾರ್ಟ್ ವಿಡಿಯೋನು ಮಾಡಬೇಕು. ಸೊ ಈಗೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಯೂಟ್ಯೂಬ್ ವಿಡಿಯೋ, ಸೊ ಆದಷ್ಟು ಬಂದುಬಿಟ್ಟು ಕಮ್ಮಿ ಸೆಕೆಂಡ್ಸ್ ವಿಡಿಯೋ, 1 ನಿಮಿಷದ ಆ ಥರ ವಿಡಿಯೋ ಮಾಡಿ. 3 ಮಿನಿಟ್ಸ್ವರೆಗೂ ಮಾಡಿಬಿಡಿ. ಯಾಕಂದರೆ ಸೊ ಆಡಿಯನ್ಸ್ಗೆ ನೀವು ಇನ್ನೂ ಗೊತ್ತಿರಲ್ಲ. ಸೊ ಆಡಿಯನ್ಸ್ ಬೋರ್ ಆಗಿಬಿಡ್ತಾರೆ, ಜಾಸ್ತಿ ಟೈಮ್ ನೋಡಲ್ಲ, ಸ್ಪೆಂಡ್ ಮಾಡಲ್ಲ. ಸೊ ಆದಷ್ಟು ಸ್ಟಾರ್ಟಿಂಗಲ್ಲಿ ಚಿಕ್ಕ ವಿಡಿಯೋಗಳನ್ನ ಮಾಡಿ. ಅದಾದಮೇಲೆ ನೀವು ದೊಡ್ಡ ವಿಡಿಯೋಗೆ ಹೋಗ್ಬೋದು. ಲಾಂಗ್ ವಿಡಿಯೋ ಅಂದರೆ ಶಾರ್ಟಲ್ಲೇ 3 ನಿಮಿಷ 4 ನಿಮಿಷ ನೀವು ವಿಡಿಯೋನ 4 ನಿಮಿಷವರೆಗೂ ಇಲ್ಲ, ಸೊ 3 ನಿಮಿಷವರೆಗೂ ನೀವು ವಿಡಿಯೋನ ಮಾಡ್ಕೋಬೋದು. ಓಕೆನಾ, ಸೊ ಇದನ್ನು ಫಾಲೋ ಮಾಡಿ. ಅದಾದಮೇಲೆ ಬಂದುಬಿಟ್ಟು ಇನ್ನೊಂದು ಏನಂದರೆ, ಸೊ ಆದಷ್ಟು ನಿಮ್ಮ ಶಾರ್ಟ್ ವಿಡಿಯೋನ ಒಂದು ಸ್ವಲ್ಪ ಹುಕ್ ಕ್ರಿಯೇಟ್ ಮಾಡಿ, ಚೆನ್ನಾಗಿ ವಿಡಿಯೋ ಮಾಡಿ. ನಿಮ್ಮ ವಿಡಿಯೋದಲ್ಲಿ ಜೀವ ಇದ್ರೇ ಅಲ್ವಾ ನಿಮ್ಮ ಶಾರ್ಟ್ನ ಆಡಿಯನ್ಸ್ನು ನೋಡ್ತಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರು ಎಲ್ಲನೂ ಬಂದುಬಿಟ್ಟು ಚೆನ್ನಾಗೆ ಮಾಡಿ, ಎಲ್ಲನೂ ಬಂದುಬಿಟ್ಟು ಚೆನ್ನಾಗಿ ಕೀವರ್ಡ್ಸ್ ಎಲ್ಲ ಹಾಕಿ ಎಲ್ಲನೂ ಕ್ಲೀನಾಗಿ ಮಾಡಿದ್ದೀರಾ. ಬಟ್ ವಿಡಿಯೋದಲ್ಲಿ ಏನೂ ಇಲ್ಲ ಅಂದರೆ ಆವಾಗ ಆಡಿಯನ್ಸ್ ನೋಡಲ್ಲ ಅಲ್ವಾ. ಸೊ ಎಷ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಕಷ್ಟಪಡ್ತೀರೋ ಅಷ್ಟೇ ವಿಡಿಯೋ ಮಾಡೋದ್ರಲ್ಲಿ ಆ್ಯಂಡ್ ಎಡಿಟಿಂಗ್ ಮಾಡೋದ್ರಲ್ಲೂ ಕೂಡ ಕಷ್ಟಪಡಿ. ಆ್ಯಂಡ್ ಇನ್ನೂ ಹೊಸ ಸ್ಕಿಲ್ನ ಬಂದುಬಿಟ್ಟು ಡೈಲಿ ಡೆವಲಪ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬಂದುಬಿಟ್ಟು ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಎಷ್ಟು ಯೂಟ್ಯೂಬಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅಷ್ಟು ಬಂದುಬಿಟ್ಟು ನಿಮ್ಮದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟ್ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಈಗ ವಿಡಿಯೋ ಇಷ್ಟ ಆಯಿತು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.